ನಮಸ್ತೆ. ನಾವು ರಾಜಮ್ಮ ಡಿ ಕೆ ಅವರು ಬರೆದಿರುವಂತಹ ಒಂದು ಕತೆ ಹೇಳ ಬುಕ್ಕನ್ನು ನಿನ್ನೆಗೆ ಕಂಪ್ಲೀಟ್ ಮಾಡಿದ್ವಿ. ಹಾಗಾಗಿ ಇನ್ನೂ ಎಷ್ಟು ಕತೆಗಳಿದೆ ಇದರಲ್ಲಿ ಅಂತ ಹೇಳೋದ್ರ ಜೊತೆಗೆ ತುಂಬ ಜನ ಇದರಲ್ಲೂ ಕೂಡ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀರಾ, ಲೈಫಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಒಂದೊಂದು ಕತೆ ಕೂಡ ನಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಜೀವನದ ಕತೆಗಳನ್ನು ಅರ್ಥ ಮಾಡಿಸ್ತಾ ಇದೆ. ಹಾಗೆ ಮಾತಿಗಿಂತ ಕೃತಿ ಲೇಸು ಅನ್ನೋ ಒಂದು ಕತೆ ಇಲ್ಲಿದೆ. ಕೆಳಗೆ ಬಿದ್ದ ಕುದುರೆ ಮೇಲೆದ್ದ ಬಗೆ, ಪೂಜೆಗೆ ಪಾತ್ರವಲ್ಲದ ಕಲ್ಲು, ಆತ್ಮಶಕ್ತಿ ಎಲ್ಲರಲ್ಲಿಯೂ ಇರುತ್ತದೆ, ಗುರಿ ಸಾಧನೆಗೆ ಕೆಲವೊಮ್ಮೆ ಅವಸರಕ್ಕಿಂತ ದೀರ್ಘ ಪ್ರಯತ್ನ ಮುಖ್ಯ, ದ್ರಾಕ್ಷಿ ಉಳಿಯಾಗಿದ್ದರೇನಂತೆ, ಮರಿ ಒಂಟೆ ಕೇಳಿದ ಪ್ರಶ್ನೆಗಳು ಕಪ್ಪು ಚುಕ್ಕೆ, ಪಂಡಿತರ ಪ್ರಶ್ನೆಗೆ ಸಿಕ್ಕ ಉತ್ತರ, ಬದುಕುವ ಕಲೆ, ಎಲ್ಲರೂ ಪ್ರಮುಖರೇ, ಭಗವಾನ್ ಬುದ್ಧ ಕೇಳಿದ ಉಪಹಾರ, ಕಲ್ಲು ಒಡೆಯುವವನು ಶಿಲ್ಪಿಯಾದ, ಇದ್ದಾಗ ಅವರ ಬೆಲೆ ತಿಳಿದುಕೊಳ್ಳಬೇಕು, ನಾವು ಚಿತ್ರಿಸಿದಂತೆ ನಮ್ಮ ಬದುಕು, ಸೋಲು ತಾತ್ಕಾಲಿಕ, ಬದುಕು ನಾವಂದುಕೊಂಡಂತೆ, ಮಿತಭಾಷೆಯಾದ ವಾಚಾಳಿ ರಾಜ, ಶಾಪವಾದ ವರ, ಅವರವರ ಭಾಗ್ಯ, ಎಂತಹ ನೆನಪುಗಳು ಇರಬೇಕು, ಒಡವೆಗಳ ಆಸೆ ಇಲ್ಲದಿರುವ ಸೊಸೆ ಬರಲಿ, ಯಶಸ್ಸಿನ ಗುಟ್ಟು ಸಂತಸ ಕೊಡುವುದರಲ್ಲಿದೆ, ದುಃಖದಿಂದ ಪಾರಾಗುವುದು ಹೇಗೆ, ಬದುಕಿನ ದಿಕ್ಕನ್ನು ಬದಲಾಯಿಸಿದ ತಾಯಿ, ಮೂರನೆಯ ಬೊಂಬೆಯಂಥ ಜನರಿರಲಿ, ಲೆಕ್ಕಾಚಾರ, ಬಿಂಬ ಪ್ರತಿಬಿಂಬ, ಅತಿಯಾದ ಕಾಳಜಿ, ಕೋಪದ ಕಿಡಿ ಚಿಕ್ಕದು, ವ್ಯಾಪ್ತಿ ದೊಡ್ಡದು, ಪೂರ್ವಗ್ರಹ ಪೀಡಿತ ಮನಸ್ಸು, ಮನೆ ಗೆದ್ದು ಮಾರು ಗೆಲ್ಲಬೇಕು, ನಿಜವಾದ ಕಲಿಕೆ, ಸಹಾಯ ಚಿಕ್ಕದಾದರೇನು ದೊಡ್ಡದಾದರೇನು, ನಮ್ಮೊಳಗೆ ಅಡಗಿರುವ ಸೋಮಾರಿತನವೆಂಬ ಶತ್ರು, ಏಕಾಗ್ರತೆಯ ಮಹತ್ವ, ದುರಾಸೆಯ ಆಯಸ್ಸು, ಒಂದು ಏಟಿಗೆ ಒಂದು ಲಾಡು, ಸನ್ಯಾಸಿ ಕಲಿತ ಪಾಠ, ತಪ್ಪನ್ನು ಹುಡುಕುವುದು ಸುಲಭ, ನಮ್ಮ ಕಣ್ಣಿಗೆ ನಾವು ಮೋಸ ಮಾಡಲು ಸಾಧ್ಯವೇ, ಕೌಶಲ್ಯ ವೃದ್ಧಿಗೆ ಬಾಹ್ಯ ರೂಪ ಅಡ್ಡಿಯಾಗದು, ಹಿಡಿತವಿಲ್ಲದ ಇಂದ್ರಿಯ ಜ್ಞಾನ, ಹುಲಿ ಮರಿ ಏಕೆ ಕುರಿಯಂತೆ ವರ್ತಿಸುತ್ತಿತ್ತು, ತಪ್ಪು ತಿಳುವಳಿಕೆ ನಮ್ಮ ಹತ್ತಿರದ ಶತ್ರು, ಕರ್ಮದ ಫಲ ಆತ್ಮಕ್ಕೆ ಅಂಟುವುದೇ, ಸತ್ತರೂ ಕಾಡುವವರು. ಇದಿಷ್ಟು ಈ ಕತೆಗಳು ನಾನು ಓದಿಲ್ಲ, ಹಾಗಾಗಿ ನೀವೆಲ್ಲ ತಗೊಂಡು ಓದಿ. ಹಾಗೆ ಈ ಬುಕ್ಕನ್ನ, ಈ ಎಪಿಸೋಡ್ಗಳನ್ನು ನೋಡಿದಂತಹ ನಮ್ಮ ಲೇಖಕಿ ರಾಜಮ್ಮ ಡಿ ಕೆ ಮೇಡಮ್ ಅವರು ನಮಗೋಸ್ಕರ ಒಂದು ಆಡಿಯೋ ರೆಕಾರ್ಡನ್ನು ಕಳಿಸಿದ್ದಾರೆ. ಅವರಿಗೆ ವಿಡಿಯೋ ಮಾಡೋಕ್ಕೆ ಆಗದೇ ಇರೋ ಕಾರಣ ಅವರು ಆಡಿಯೋ ರೆಕಾರ್ಡನ್ನು ಕಳಿಸಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನಾನು ರಾಜಮ್ಮ ಡಿ ಕೆ. ಈಗಾಗಲೇ ನನ್ನ ಪರಿಚಯವನ್ನು ಮಾಡಿಕೊಟ್ಟಿರುವ ತಾರಾ ಅವರು ಈ ಪುಸ್ತಕದಲ್ಲಿರುವ ಚಿಕ್ಕ ಚಿಕ್ಕ ಕಥೆಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಎಲ್ಲರ ಮನಸ್ಸನ್ನು ಮುಟ್ಟುವ, ಹೃದಯವನ್ನು ತಟ್ಟುವ ಹಾಗೆ ಉಲ್ಲಾಸದಿಂದ, ಉತ್ಸಾಹದಿಂದ, ಕತೆಗೆ ಸೂಕ್ತವಾದ ನಿದರ್ಶನಗಳ ಮೂಲಕ, ತಮ್ಮ ಅನುಭವದ ಮಾತುಗಳ ಲೇಪನದ ಮೂಲಕ ಬದುಕಿಗೆ ಮೇಳೈಸುವ ರೀತಿಯಲ್ಲಿ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಬಿಂದುವನ್ನು ಸಿಂಧುವಾಗಿಸುವ ಕಲೆ ತಾರಾ ಅವರಿಗೆ ಸಿದ್ಧಿಸಿದೆ. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸ್ತುತ್ಯಾರ್ಹವಾದ ಪ್ರಸ್ತುತ ಹಾಗೂ ಮುಂಬರುವ ಅವರ ಎಲ್ಲ ಯೋಜನೆಗಳಿಗೂ ಶುಭ ಹಾರೈಕೆಗಳು. ಹಾಗೆಯೇ ಈ ಪುಸ್ತಕಕ್ಕೆ ಒಂದು ಕತೆ ಹೇಳ ಎಂಬ ಶೀರ್ಷಿಕೆಯನ್ನು ನೀಡಿ ಈ ಪುಸ್ತಕವನ್ನು ಪ್ರಕಟಿಸಿದ ನಂತರ ಮತ್ತೆರಡು ಸ್ಫೂರ್ತಿದಾಯಕ ಕಥೆಗಳ ಪುಸ್ತಕಗಳನ್ನು ಬರೆಯಲು ಪ್ರೋತ್ಸಾಹಿಸಿದ ಸಾವಣ್ಣ ಪ್ರಕಾಶನದ ಜಮೀಲ್ ಸಾವಣ್ಣ ಅವರಿಗೂ, ಈ ಸರಣಿಯಲ್ಲಿ ಪ್ರಸಾರವಾದ ಕಥೆಗಳನ್ನು ಕೇಳಿ ಪ್ರೋತ್ಸಾಹಿಸಿದ ನಿಮಗೂ ನನ್ನ ಅನಂತ ಧನ್ಯವಾದಗಳು.
ಕೇಳಿದ್ವಿ ಅಲ್ವಾ. ಸೊ ನಿಜವಾಗ್ಲೂ ನಮಗೆ ದಿನದಿಂದ ದಿನಕ್ಕೆ ಎಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಲೇಖಕಿಯರು ಮತ್ತು ತುಂಬ ಜನ ಲೇಖಕರನ್ನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಅವ್ರ ಜೊತೆ ನಾವೇ ಡೈರೆಕ್ಟಾಗಿ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಅವರ ಪುಸ್ತಕಗಳಿಂದ ಸಾಕಷ್ಟು ಕಲಿಕೆಯನ್ನು ನಾವು ತಗೊಳ್ತಾ ಇದ್ದೀವಿ. ಹಾಗೆ ಇನ್ನು ಹೆಚ್ಚು ಹೆಚ್ಚು ಪುಸ್ತಕಗಳು ನಮ್ಮ ಕನ್ನಡದಲ್ಲಿ ಬರಲಿ. ಸೆಲ್ಫ್ ಹೆಲ್ಪ್ ಬುಕ್ಗಳು ಅಂದರೆ ನಾವು ವ್ಯಕ್ತಿತ್ವ ವಿಕಾಸನ ಮಾಡಿಕೊಳ್ಳುವಂತಹ ಬುಕ್ಗಳು ನಮ್ಮ ಕನ್ನಡದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹೊಸತನದಲ್ಲಿ ಬರಲಿ ಅಂತ ನಾನು ಕೇಳ್ಕೊಳ್ತಾ, ರಾಜಮ್ಮ ಡಿ.ಕೆ. ಮೇಡಮ್, ನಿಮ್ಮ ಈ ಒಂದು ಅದ್ಭುತ ಪ್ರಯತ್ನಕ್ಕೆ ತುಂಬಾ ಧನ್ಯವಾದಗಳು. ನೀವು ಯಾವ ಸ್ಕೂಲ್ಗೆ ಟೀಚರ್ ಆಗಿದ್ದೀರಾ ಅಥವಾ ಆಗಿದ್ರಿ ಅಥವಾ ಏನು ನಿಮ್ಮ ಎಲ್ಲ ವೃತ್ತಿ ಜೀವನದಲ್ಲೂ ಕೂಡ ನಿಮ್ಮನ್ನು ಭೇಟಿ ಮಾಡಿದಂಥ ಪ್ರತಿಯೊಬ್ಬರೂ ಕೂಡ ನಿಜವಾಗ್ಲೂ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ನಿಮ್ಮ ಜೀವನ ನಮ್ಮೆಲ್ರಿಗೂ ಸ್ಫೂರ್ತಿ. ಹಾಗೆ ನಿಜಕ್ಕೂ ಈ ಬುಕ್ ಏನಿದೆ ಅದೇ ಥರ ರಾಜಮ್ಮ ಮೇಡಮ್ದು ಇನ್ನೂ ಸಾಕಷ್ಟು ಬುಕ್ಕುಗಳಿವೆ. ಸ್ಫೂರ್ತಿದಾಯಕ ಕಥೆಗಳು, 50 ಬದುಕು ಬದಲಾಯಿಸುವ ಕಥೆಗಳು, ಹೀಗೆ ಇನ್ನೂ ಅವ್ರದ್ದು ತುಂಬ ಬುಕ್ಕುಗಳಲ್ಲಿ ಕಥೆಗಳನ್ನು ಇಟ್ಕೊಂಡೇ ಬುಕ್ಕುಗಳಿದೆ. ಇನ್ನು 2 ಬುಕ್ಕು ನಾನು ಆಲ್ರೆಡಿ ಇವ್ರದ್ದು ಓದಿದ್ದೀನಿ. ಸ್ಫೂರ್ತಿದಾಯಕ ಕಥೆಗಳು ಮತ್ತು 50 ಬದುಕು ಬದಲಾಯಿಸುವ ಕಥೆಗಳು, ಎಲ್ಲ ಕಥೆಗಳೇ. ಇಷ್ಟು ಕಥೆಗಳನ್ನು ಓದ್ಕೊಂಡ್ಬಿಟ್ರೆ 1 ವರ್ಷ ನಮ್ಮ ಮಕ್ಕಳುಗಳಿಗೆ ಡೈಲಿ ಒಂದೊಂದು ಕತೆ ಹೇಳಿಬಿಡ್ಬೋದು. ನೀವೇನಾದರೂ ಟೀಚರ್ಸ್ಗಳಾಗಿದ್ದರೆ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಪಾಠ ಶುರು ಮಾಡೋಕ್ಕೆ ಮುಂಚೆ ಒಂದು ಕತೆ ಹೇಳಿ, ಇಲ್ಲ ಪಾಠ ಎಲ್ಲ ಮುಗ್ದಿದ್ದಾದ ಮೇಲೆ ಒಂದು ಕತೆ ಹೇಳಿ, ಅದನ್ನು ಅರ್ಥ ಮಾಡಿಸಿ, ನಾಳೆ ಈ ಕಥೆಯಲ್ಲಿ ಏನು ಅರ್ಥ ಆಯಿತು ಅಂತ ನನಗೆ ಹೇಳಿ ಅಂದ್ಬಿಟ್ಟು ನೀವು ಬನ್ನಿ ಟೀಚರ್ಸ್ಗಳು. ಓಕೆ, ನಾಳೆ ಮತ್ತೆ ಇನ್ನೊಂದು ಹೊಸ ಕತೆ ಹೇಳಿ, ನಾಳೆ ಫೀಡ್ಬ್ಯಾಕ್ ತೊಗೊಳ್ಳಿ, ನಾಡಿದ್ದು ಮತ್ತೆ ಕತೆ ಹೇಳಿ. ಈ ಥರ ನೀವು ಸ್ಕೂಲ್ ಟೀಚರ್ಸ್ಗಳು ಇನ್ನೂ ಹೆಚ್ಚು ಸರ್ವಿಸ್ನ ಮಾಡ್ಬೋದು ಈ ರೀತಿ ಕತೆಗಳನ್ನು ನಿಮ್ಮ ಮಕ್ಕಳುಗಳಿಗೆ, ಸ್ಕೂಲಿನ ಮಕ್ಕಳುಗಳಿಗೆ ಹೇಳೋದ್ರ ಜೊತೆಗೆ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದು ಅದ್ಭುತವಾದ ಪುಸ್ತಕ ಇವತ್ತು ನಮಗೆ ತಲುಪಿರೋದಕ್ಕೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಹೇಳೋದಿಷ್ಟೇ, ನಮ್ಮ ಮನೆಯ ಲೈಬ್ರರಿಗೆ ಈ ಬುಕ್ಕು ಸೇರ್ಪಡೆಯಾಗಲಿ. ಥ್ಯಾಂಕ್ ಯು.